ಇಡೀ ಮನುಕುಲಕ್ಕೆ ಕುತೂಹಲವನ್ನ ಎದುರಾಗಿಸಬಹುದು. ಇಂತಹ ಮಾತುಗಳಿಗೆ ನಾವಿಂದು ತೋರಿಸೋ ಆ ಗ್ರಾಮದ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ. ಅಂತಹ ಚಕಿತಕಾರಿ ಸಾಕ್ಷಿಯೇ ನಮ್ಮ ಇಂದಿನ ಹಿಗೂ ಉಂಟೆ. ಆ ಗ್ರಾಮದ ಆ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಎದುರಾದ ಚಕಿತಗಳೇನು, ಎದುರಾದಂತಹ ಅಚ್ಚರಿಗಳೇನು? ಈ ಗ್ರಾಮದ ಆ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಊಹೆಗೂ ಮೀರಿದ ಒಂದು ಚಕಿತ ಎದುರಾಯಿತು. ಅಂತಹ ಚಕಿತವು ಈ ಗ್ರಾಮದ ಆ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಎದುರಾದ ನಂತರ ಆ ವ್ಯಕ್ತಿಯ ಯೋಚನಾ ಲಹರಿಯೇ ಬದಲಾಗಿ ಬಿಟ್ಟಿತು. ಆ ವ್ಯಕ್ತಿಗೆ ಕ್ಷಣ ಮಾತ್ರದಲ್ಲಿ ವಿಶೇಷವಾದ ಜ್ಞಾನವು ತಲೆಗೆ ರವಾನೆಯಾಗಲು ನಿಂತಿತು. ವಿಶೇಷವಾದ ಜ್ಞಾನವು ಕ್ಷಣದಲ್ಲೇ ತಲೆಗೆ ರವಾನೆಯಾಗುವಂತಹ ಚಕಿತವ ಬಡ ವ್ಯಕ್ತಿಯನ್ನ ವಿಶ್ವವಿಖ್ಯಾತಿಗೊಳಿಸಿತು, ಕೋಟ್ಯಾಧಿಪತಿಯನ್ನಾಗಿಸಿತು. ತಮಿಳುನಾಡಿನ ತೇಣಿ ಜಿಲ್ಲೆಯ ಈ ಪನ್ನೈಪುರಂ ಎಂಬ ಈ ಪುಟ್ಟ ಗ್ರಾಮದ ಆ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಊಹೆಗೂ ಮೀರಿದ ಚಕಿತಗಳನ್ನ ಎದುರಾಗಿಸುವ ಮೂಲಕ ವಿಶ್ವವಿಖ್ಯಾತಿಗೊಳಿಸಿದಂತಹ, ಕೋಟ್ಯಾಧಿಪತಿಯನ್ನಾಗಿ ಮಾಡಿದಂತಹ ಆ ಶಕ್ತಿಯಾದರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಕರ್ನಾಟಕದಲ್ಲಿ ನೆಲೆಯಾಗಿರುವ ಲಕ್ಷಾಂತರ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಮಾತೆ ಕೊಲ್ಲೂರು ಮೂಕಾಂಬಿಕೆ. ತಾಯಿ ಕೊಲ್ಲೂರು ಮೂಕಾಂಬಿಕೆಯು ಎದುರಾಗಿಸಿರುವಂತಹ ಚಕಿತಗಳಿಂದ ವಿಶ್ವವಿಖ್ಯಾತಿಯನ್ನ ಗಳಿಸಿರುವಂತಹ, ಕೋಟ್ಯಾಧಿಪತಿಯಾಗಿರುವಂತಹ ತಮಿಳುನಾಡಿನ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಹೆಸರಾಂತ ಸಂಗೀತ ನಿರ್ದೇಶಕ, ಸಂಗೀತ ಋಷಿ ಇಳೆಯರಾಜ. ಅಮ್ಮ 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 ಎಂದು ಕೂಗಿದರೆ ಮೈನವಿರೇಳುವುದು. ತಮ್ಮ ಜೀವನವನ್ನ ಬದಲಿಸಿದಂತಹ, ವಿಶೇಷವಾದ ಜ್ಞಾನವು ಕ್ಷಣ ಮಾತ್ರದಲ್ಲಿ ತಲೆಗೆ ರವಾನೆಯಾಗುವಂತಹ, ಕಲೆಯನ್ನ ಕರುಣಿಸಿದಂತಹ, ಬಡತನವನ್ನ ದೂರಾಗಿಸಿದಂತಹ, ವಿಶ್ವವಿಖ್ಯಾತಿಯನ್ನ ಪಡೆಯುವಂತೆ ಮಾಡಿದ, ತಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿಸಿದ, ಸಿನಿ ಸಂಗೀತ ಸಂಯೋಜನೆಯಲ್ಲಿ 50 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುವಂತೆ ಮಾಡಿರುವ ತಾಯಿ ಮೂಕಾಂಬಿಕೆಗೆ ಇದೀಗ ಇಳೆಯರಾಜರವರು ಸುಮಾರು 4.5 ಕೋಟಿ ಮೌಲ್ಯದ ವಜ್ರದ ಕಿರೀಟ ಸೇರಿದಂತೆ ನಾನಾ ಆಭರಣಗಳನ್ನು ಸಮರ್ಪಿಸಿದ್ದಾರೆ. ನನ್ನದೇನೂ ಇಲ್ಲ, ಎಲ್ಲವನ್ನೂ ತಾಯಿಯೇ ಕೊಟ್ಟಿರೋದು ಎಂಬ ಮಾತನ್ನ ಹೇಳಿದ್ದಾರೆ. ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು. ಇನ್ನು ಇಳೆಯರಾಜರವರ ಜೀವನದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಮಾತೆಯಿಂದ ಚಕಿತಗಳು ಆರಂಭವಾಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರವು ಬಹಳಷ್ಟು ಕುತೂಹಲಕಾರಿಯಾಗಿದೆ. ತಮಿಳುನಾಡಿನ ತೇಣಿ ಜಿಲ್ಲೆಯ ಪನ್ನೈಪುರಂ ಎಂಬ ಪುಟ್ಟ ಗ್ರಾಮದ ಕಡು ಬಡ ಕುಟುಂಬದಲ್ಲಿ 1943ರಲ್ಲಿ ಹುಟ್ಟಿದ ಇಳೆಯರಾಜರವರು ಕಷ್ಟದಲ್ಲಿ ಜೀವನ ಸಾಗಿಸಿದಂಥವರು, ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟಂಥವರು. ತಾಯಿಯವರು ಹಾಡುತ್ತಿದ್ದ ಜಾನಪದ ಹಾಡುಗಳಿಂದ ಸ್ಫೂರ್ತಿಯನ್ನ ಪಡೆದ ಇಳೆಯರಾಜರವರು ವಾದನಗಳನ್ನು ನುಡಿಸುವುದನ್ನು
ಕಲಿಯಬೇಕೆಂಬ ಹಂಬಲದೊಂದಿಗೆ ಧನ್ರಾಜ್ ಮಾಸ್ಟರ್ ಬಳಿ ಸೇರಿಕೊಂಡ್ರು. ಕಷ್ಟಪಟ್ಟು ವಾದ್ಯಗಳನ್ನ ನುಡಿಸುವುದನ್ನ ಕಲಿತರು. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ವಾದ್ಯಗಳನ್ನ ನುಡಿಸುವುದನ್ನ ಕಲಿತ ಇಳೆಯರಾಜರವರು ಊರೂರಿಗೆ ಸುತ್ತುತ್ತಾ ಸಂಗೀತ ಕಚೇರಿಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ ವಾದ್ಯಗಳನ್ನ ನುಡಿಸಲು ನಿಂತರು. ಆನಂತರ ಹೆಸರಾಂತ ಸಂಗೀತ ನಿರ್ದೇಶಕರಾದ ಜಿ.ಕೆ. ವೆಂಕಟೇಶ್ ರವರ ಬಳಿ ಸಹಾಯಕರಾಗಿ ಸೇರಿಕೊಂಡರು. ಸುಮಾರು 250 ಚಿತ್ರಗಳಿಗೆ ಅವರ ಬಳಿ ಸಹಾಯಕರಾಗಿ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡನ್ನ ರಾಜ್ಕುಮಾರ್ ರವರಿಂದಲೇ ಹಾಡಿಸಿದರೆ ಚೆನ್ನಾಗಿರುತ್ತೆಂದು ಜಿ.ಕೆ. ವೆಂಕಟೇಶ್ ರವರಿಗೆ ಹೇಳಲು ನಿಂತರು, ಒತ್ತಾಯಿಸಲು ನಿಂತರು ಇಳೆಯರಾಜ. ಅದರ ಪರಿಣಾಮವೇ ಅಂದು ಡಾಕ್ಟರ್ ರಾಜ್ಕುಮಾರ್ ಆ ಹಾಡನ್ನ ಹಾಡಿದ್ದು. ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಹಾಯಕರಾಗಿ ಕೆಲಸ ಮಾಡಿದರೂ ಸಹ ಯಶಸ್ಸು ಸಿಗಲೇ ಇಲ್ಲ. ಕಷ್ಟದ ಪರಿಸ್ಥಿತಿಯಿಂದ ಆಚೆ ಬರಲು ಆಗಲಿಲ್ಲ. ಸ್ವಂತವಾಗಿ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಸಿಗಲೇ ಇಲ್ಲ. ಅಂತಹ ಸಮಯದಲ್ಲಿ ದೇವರನ್ನ ನಂಬದ ಇಳೆಯರಾಜರವರು ಓರ್ವರ ಸಲಹೆಯಂತೆ ಕೊಲ್ಲೂರಿಗೆ ಬಂದರು. ತಾಯಿ ಮೂಕಾಂಬಿಕೆಯನ್ನ ದರ್ಶನ ಮಾಡಿದ್ರು. ಆ ಸಮಯದಲ್ಲಿ ಇಳೆಯರಾಜರವರಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಮಂದಿರದೊಳಕ್ಕೆ ಕಾಲನ್ನ ಇಡುತ್ತಿದ್ದಂತೆಯೇ ದೇಹದೊಳಕ್ಕೆ ಏನೋ ಒಂದು ಶಕ್ತಿಯೋ ಆವಾಹನೆಯಾದಂತಹ ಅನುಭವ. மூகாம்பிகை கோயிலில் காலடி எடுத்து ஃபஸ்ட் ஸ்டெப் வைக்கிறேன், ಅಡ್ಡಿಗಿದೆ. ಅಂತಹ ಅನುಭವವು ಇಳೆಯರಾಜರವರಿಗೆ ಹೊಸದಾಗಿತ್ತು. ಮತ್ತೆ ಮತ್ತೆ ಕೊಲ್ಲೂರಿಗೆ ಬರಲಾರಂಭಿಸಿದ್ರು. ಕೆಲವಾರು ದಿನಗಳ ಕಾಲ ಕೊಲ್ಲೂರು ಕ್ಷೇತ್ರದಲ್ಲಿ ಇದ್ದು ಬಿಡುತ್ತಿದ್ದರು. ಕ್ಷೇತ್ರದ ನಾನಾ ಕೆಲಸಗಳನ್ನ ಮಾಡಲು ನಿಂತರು. ಕೆಲಸ ಮಾಡ್ಕೊಂಡಿದ್ದವ ಇಳೆಯರಾಜರು ಕೂಡ ಒಂದು ಕಾಲದಲ್ಲಿ ಸಾನ್ನಿಧ್ಯದಲ್ಲಿ ಪೂಜೆ ಮಾಡ್ಕೊಂಡಿದ್ದು ಅವರಿಗೆ ಸಂಗೀತ ಹೇಳುವಂತ ಶಕ್ತಿ ಕೊಟ್ಟಿದ್ದು ಅಂತ ಹೇಳುವಂತ ಒಂದು ಪ್ರತೀತಿ. ಇಳೆಯರಾಜರವರು ಕೊಲ್ಲೂರು ಮೂಕಾಂಬಿಕೆಯನ್ನ ನಂಬಲು ಆರಂಭಿಸಿದ ನಂತರ ಜೀವನದಲ್ಲಿ ಚಕಿತಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾದ ಚಕಿತಗಳೇ ಕ್ಷಣ ಮಾತ್ರದಲ್ಲಿ ವಿಶೇಷವಾದ ಜ್ಞಾನವೂ ಕ್ರಿಯಾಶೀಲತೆಯೋ ತಲೆಗೆ ರವಾನೆಯಾಗಲು ಆರಂಭಿಸಿತ್ತು. ಸಂಗೀತ ನಿರ್ದೇಶನಕ್ಕೆ ಅವಕಾಶ ಸಿಕ್ಕಿದ್ದು ಅನ್ನಕಿಲಿ ಎಂಬ ತಮಿಳು ಚಿತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿದ್ದು ಯಶಸ್ವಿಯಾಗಿದ್ದು. ಅನ್ನಕಿಲಿ ಚಿತ್ರದ ಯಶಸ್ಸಿನ ನಂತರ ಚಿತ್ರಗಳ ಮೇಲೆ ಚಿತ್ರಗಳಿಗೆ ಸಂಗೀತ ನಿರ್ದೇಶನದ ಅವಕಾಶ ಸಿಗಲಾರಂಭಿಸಿತು. 1997ರಲ್ಲಿ ದಾಖಲೆ ಎಂಬಂತೆ ಒಟ್ಟು 57 ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ರು ಇಳೆಯರಾಜ. ಒಂದೇ ವರ್ಷದಲ್ಲಿ 57 ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನ ಹೇಗೆ ಮಾಡಿದರೆಂಬ ಮಾತಿಗೆ ಇಳೆಯರಾಜರಿಂದ ಬಂದ ಉತ್ತರ ತಾಯಿ ಕೊಲ್ಲೂರು ಮೂಕಾಂಬಿಕೆ. ಕೇವಲ ತಮಿಳು ಚಿತ್ರಗಳೇ ಅಲ್ಲದೆ ತೆಲುಗು, ಮಲಯಾಳಂ, ಕನ್ನಡದಿಂದಲೂ ಅವಕಾಶಗಳು ಬರಲಾರಂಭಿಸಿದವು. ಅನಂತ್ನಾಗ್ ಅಭಿನಯದ ಕನ್ನಡದ ಮಾತು ತಪ್ಪದ ಮಗ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುವ ಮೂಲಕ ಕನ್ನಡ ಚಿತ್ರ ಜಗತ್ತಿನಲ್ಲಿ ಖಾತೆಯನ್ನ ತೆರೆದ್ರು ಇಳೆಯರಾಜ. ಆ ಚಿತ್ರದ ನಂತರ ಕನ್ನಡದಲ್ಲೂ ಬೇಡಿಕೆ ಆರಂಭವಾಯಿತು. ಇಳೆಯರಾಜರಿಂದ ಮೂಡಿ ಬಂದಿರುವ ಕನ್ನಡದ ಹಾಡುಗಳು ಅಂದಿಗೂ ಸೂಪರ್ ಹಿಟ್, ಇಂದಿಗೂ ಸೂಪರ್ ಹಿಟ್, ಎಂದಿಗೂ ಮರೆಯಲಾಗದಂತಹ ಹಾಡುಗಳು. ನನ್ನ ಜೊತೆಯಲ್ಲಿ ನೀವು ಬರ್ತೀರಾ? ನನ್ನ ಜೊತೆಯಲ್ಲಿ ಜೊತೆಯಲ್ಲಿ 9 ಭಾಷೆಗಳಲ್ಲಿ ಸುಮಾರು 1523ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿರುವ, ಮತ್ತೆ ಮತ್ತೆ ಕೇಳುವಂತಹ ಹಾಡುಗಳನ್ನು ನೀಡುತ್ತಿರುವ ನಿಮ್ಮ ಯಶಸ್ಸಿನ ಗುಟ್ಟೇನೆಂಬ ಪ್ರಶ್ನೆಗಳಿಗೆ ಇಳೆಯರಾಜರವರಿಂದ ಬರುವಂತಹ ಉತ್ತರವೇನು ಅಂದರೆ, ನಾನು ನುಡಿಸುತ್ತಿರುವುದಕ್ಕೂ ಮುಂಚೆ ತಾಯಿ ಮೂಕಾಂಬಿಕೆಯನ್ನ ಕೇಳಿಕೊಳ್ಳುತ್ತೇನೆ. ನೀನು ಹೇಗೆ ನುಡಿಸುತ್ತೀಯೋ ನೋಡುತ್ತೇನೆಂದು ಹೇಳುತ್ತೇನೆ. ಹಾಗೆ ಹೇಳಿದ ಕ್ಷಣ ಮಾತ್ರದಲ್ಲಿ ಆಶ್ಚರ್ಯಕಾರಿ ರೀತಿಯಲ್ಲಿ ವಿಶೇಷವಾದ ಜ್ಞಾನವು ತಲೆಗೆ ರವಾನೆಯಾಗುತ್ತೆ. ನನ್ನಲ್ಲಿಯೇ ಆಶ್ಚರ್ಯವನ್ನ ಉಂಟು ಮಾಡುವಂತಹ ಸಂಗೀತವು ಹೊರಹೊಮ್ಮುತ್ತೆಂಬುದು. ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು.
ಅಂತ ಹೇಳಿದೆ. 4 ಕವಿಗಳು ಕೂತುಕೊಂಡಿದ್ದಾರೆ ಇದಪ್ಪ, ಅವರು ಬರೆಯೋರು ಯಾರು ಯಾವ ಮಾತು ಹೇಳೋದಕ್ಕೆ ಬರಲಿಲ್ಲ. ಏನಯ್ಯ ಈ ಥರ ಬರೀಬಹುದಲ್ಲ ಅಂದರು. ನಾನು ಹೇಳಿದೆ, ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ ಕೃಷ್ಣ ಕೃಷ್ಣ, ನಾ ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದು ಕೃಷ್ಣ 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 ಅಂದೆ. ಎಲ್ಲರೂ ಶಾಕ್ ಆಗಿಬಿಟ್ರು. ಸರ್ ಏನ್ ಸರ್ ಕನ್ನಡ ಇಷ್ಟು ಚೆನ್ನಾಗಿ ಬರೀತಾರೆ? ಬರೆಯೋದಿಲ್ಲಯ್ಯ, ಇದು ಹಾಡೋದು. ಎಲ್ಲರೂ ಚೆನ್ನಾಗಿಬಿಟ್ರು. ಆ ಪಾಠೆ ಇವತ್ತು ಆ ಶಿವಸೈನ್ಯ ಪಿಕ್ಚರ್ನಲ್ಲಿ ನಾನೇ ಹಾಡಿದ್ದು ಅಲ್ಲಿ ಇದೆ. ಈ ತರ ಕೆಲಸನೇ ನಾವು ಮಾಡೋದು. ಕ್ಷಣದಲ್ಲಿ ಹಾಡು ಬರ್ತಿದೆ. ಏನಂದ್ರೆ ನಾ ಮೈಂಡ್ ಥಿಂಕ್ ಮಾಡೋದಲ್ಲ, ಅಲ್ಲಿ ಕೂತ್ಕೊಂಡ್ರೆ ಹಾಡಿದರೆ ಹಾಡು ಬಂದಿತ್ತು ಅಷ್ಟೇ. ಹಾಗೆ ಹೋಗ್ತದೆ. ಎಲ್ಲ ದೇವಿ ಅನುಗ್ರಹ. ನಾನು ಕರ್ನಾಟಕದಲ್ಲಿ ಈ ದೇಹ ಇದು ಬಂದು ಇಲ್ಲಿ ಹುಟ್ಟಲೇ ಇದು ಅಲ್ಲಿ ನನ್ನ ಅವ್ವ ಅಲ್ಲಿ ಕೂತಿದ್ದಾಳೆ, ಮೂಕಾಂಬಿಕೆನಲ್ಲಿ ಕೂತಿದ್ದಾಳೆ. ನನ್ನವ್ವ ಬೇರೆ ಯಾರು ಹೇಳೋಕೆ ಸಾಧ್ಯವಿಲ್ಲ. ನನ್ನವ್ವ ಅಂದ್ರೆ ನಾನು ಕರ್ನಾಟಕದವನು. ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು. ಜ್ಞಾನವನ್ನ ನೀಡುವ, ಕಷ್ಟಗಳನ್ನ ನೀಗುವ, ಇಚ್ಛೆಗಳನ್ನ ಈಡೇರಿಸುವ ತಾಯಿ ಕೊಲ್ಲೂರು ಮೂಕಾಂಬಿಕೆಯಿಂದ ನಡೆಯುತ್ತಿರುವಂತಹ ಪವಾಡಗಳಿಗೆ ಲೆಕ್ಕವಿಲ್ಲ. ಜನ ಮೆಚ್ಚುಗೆಯೊಂದಿಗೆ ಜೀವನ ಸಾಗಿಸುತ್ತಿದ್ದ MGR ರವರಿಗೆ ಒಂದು ಆಘಾತ ಎದುರಾಗಲಾರಂಭಿಸಿತು. ಆ ಆಘಾತವೇ ತಮ್ಮ ಚಲನಚಿತ್ರಗಳು ಫ್ಲಾಪ್ ಆಗಲಾರಂಭಿಸಿತು. ನಿರಂತರ ಸೋಲಿನಿಂದ ಅವರು ಬಹಳ ನೊಂದಿದ್ದು, ಜೊತೆಗೆ DMK ಪಕ್ಷದಿಂದ ಹೊರಬರುವಂತಾಗಿತ್ತು. ಅಂತಹ ಸ್ಥಿತಿಯಲ್ಲಿ MGR ರವರಿಗೆ ಒಬ್ಬರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಕರ್ನಾಟಕದಲ್ಲಿರುವ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರ. ಒಬ್ಬರು ನೀಡಿದಂತಹ ಸಲಹೆಯಂತೆ ಕೊಲ್ಲೂರು ಕ್ಷೇತ್ರಕ್ಕೆ ಬಂದು ಹೋದ ನಂತರ MGR ರವರಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಮಧುರೈ ವೀರನ್ ಎಂಬ ಚಲನಚಿತ್ರ ಬಹುದೊಡ್ಡ ಯಶಸ್ಸು ಕಂಡಿತ್ತು. ಚಿತ್ರವು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡ ನಂತರ ಮಧುರೈ ಜನರು MGR ರವರಿಗೆ ಬಂಗಾರದ ಕತ್ತಿಯನ್ನು ಕೊಟ್ಟರು. ಸುಮಾರು 1 kgಯಷ್ಟು ತೂಕವಿದ್ದ ಆ ಬಂಗಾರದ ಕತ್ತಿಯನ್ನ MGR ಏನು ಮಾಡಿದ್ರು? ಇದೀಗ ಅದು ಎಲ್ಲಿದೆ ಅಂದ್ರೆ ಆ ಕತ್ತಿಯನ್ನ MGR ಕರ್ನಾಟಕಕ್ಕೆ ತಂದರು. ತಮಗೆ ಯಶಸ್ಸು ತಂದುಕೊಟ್ಟ ಕೊಲ್ಲೂರು ಮೂಕಾಂಬಿಕೆಯ ಮುಂದೆ ಇಟ್ಟು ಹೋದರು. ತಾಯಿ ಮೂಕಾಂಬಿಕೆಯ ಮುಂದೆ ಬಂಗಾರದ ಕಟ್ಟಿಯನ್ನ ಇಟ್ಟು ಹೋದ ನಂತರ MGRಗೆ ಮತ್ತೊಂದು ಚಕಿತ ಎದುರಾಯಿತು. ಅದೇನೆಂದರೆ ಅವರು ಒಂದು ಹೊಸ ಪಕ್ಷ ಕಟ್ಟಿದ್ದು, ಭಾರಿ ಯಶಸ್ಸಿನೊಂದಿಗೆ CM ಆಗಿತ್ತು. ಅವರು ಸಾವನ್ನಪ್ಪುವವರೆಗೂ CM ಪದವಿಯಲ್ಲಿ ಇದ್ದಿದ್ದು. ಈ ಕೊಲ್ಲೂರು ಕ್ಷೇತ್ರದಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳಿಗೆ ಒಂದು ಮೂಲ ಕಾರಣವಿದೆ. ಆ ಒಂದು ಮೂಲ ಕಾರಣವು ಊಹೆಗೂ ಮೀರಿದ ಅಚ್ಚರಿಗಳನ್ನು ಎದುರಾಗಿಸುತ್ತಿದೆ. ಕೊಲ್ಲೂರು ಕ್ಷೇತ್ರದಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳಿಗೆ ಮೂಲ ಕಾರಣವೇನು? ಅಂತಹ ಮೂಲ ಕಾರಣದ ರಹಸ್ಯ ಬಯಲಾಗಿದ್ದು ಹೇಗೆ? ಕೊಲ್ಲೂರು ಕ್ಷೇತ್ರದಲ್ಲಿ ಎದುರಾಗುತ್ತಿರುವಂತಹ ಅಚ್ಚರಿಗಳಿಗೆ, ಚಕಿತಗಳಿಗೆ ಒಂದು ಮೂಲ ಕಾರಣವಿದೆ. ಆ ಮೂಲ ಕಾರಣವಾದರೂ ಏನು ಅಂದ್ರೆ, ಬಹಳಷ್ಟು ಶಕ್ತಿಶಾಲಿಯಾದ ಬಂಗಾರದ ರೇಖೆಯೂ ಉಳ್ಳಂತಹ ಶ್ರೀಚಕ್ರ ಬಿಂದುವು ತಾಯಿಯ ವಿಗ್ರಹದ ಮುಂದೆ ಇರುವುದು. ಶ್ರೀಚಕ್ರ ಬಿಂದುವಿನ ಮಧ್ಯದಲ್ಲಿ ಇದೆಯಲ್ಲ, ಅದೇ ಸ್ವರ್ಣ ರೇಖೆ. ಈ ಶ್ರೀಚಕ್ರ ಬಿಂದುವು ಕರ್ನಾಟಕದ ಭೂಪ್ರದೇಶದಲ್ಲಿ ಕಾಣಿಸುತ್ತಿರುವ ಸಂಗತಿ
ಇಡೀ ಭೂಮಂಡಲದ ಮೂಲ ಕ್ರಿಯೆಗಳನ್ನು ಈ ಶ್ರೀಚಕ್ರವೇ ನಿಭಾಯಿಸುತ್ತಿದೆ ಎಂಬ ಸಂಗತಿ ಓರ್ವ ಮಹಾಜ್ಞಾನಿಗಳಿಗೆ ಮೊಟ್ಟ ಮೊದಲಿಗೆ ತಿಳಿಯುತ್ತೆ. ಅವರು ನೇರವಾಗಿ ಈ ಬಿಂದುವಿನ ಬಳಿಗೆ ಬಂದು ಬಿಟ್ಟರು. ಹಾಗೆ ಇಲ್ಲಿಗೆ ಬಂದ ಆ ಮಹಾಜ್ಞಾನಿಗಳಾದರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಶಿವಸ್ವರೂಪಿಗಳಾದ ಶ್ರೀ ಆದಿಶಂಕರಾಚಾರ್ಯರು. ಬಲಶತಂ ಭವಾತೆ ಶಾಲಶಾಲಾಚ ಮಹಾಶೇತ ಆತ್ಮ ಕರ್ನಾಟಕದ ಕಾಡಿನಲ್ಲಿದ್ದ ಒಂದು ನದಿ ತೀರದಲ್ಲಿರೋ ಈ ಶ್ರೀಚಕ್ರ ಬಿಂದುವಿನ ಬಳಿಗೆ ಬಂದ ಆದಿಶಂಕರಾಚಾರ್ಯರು ಶ್ರೀಚಕ್ರ ಬಿಂದುವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಶ್ರೀ ಬಿಂದುವಿನ ಮುಂದೆ ಧ್ಯಾನಕ್ಕೆ ಕುಳಿತರು. ಶ್ರೀಚಕ್ರ ಬಿಂದುವಿನ ಮುಂದೆ ಧ್ಯಾನಕ್ಕೆ ಕುಳಿತ ಶಂಕರಾಚಾರ್ಯರಿಗೆ ಶ್ರೀಚಕ್ರ ಬಿಂದುವಿನ ಸಂಪೂರ್ಣ ಮಾಹಿತಿಯೂ ಸಿಗುತ್ತೆ. ಆದಿಯಲ್ಲಿ ಪಾರ್ವತಿ ಪರಮೇಶ್ವರರಿಂದ ಸೃಷ್ಟಿಯಾದ 33 ಕೋಟಿ ದೇವಾನುದೇವತೆಗಳ ಸಾನ್ನಿಧ್ಯವಿರುವ ಭೂಮಂಡಲದ ಪ್ರಪ್ರಥಮ ಶ್ರೀಚಕ್ರವೆಂಬ ಸಂಗತಿಯು ತಿಳಿಯುವುದರೊಂದಿಗೆ ಶಂಕರಾಚಾರ್ಯರಿಗೆ ಈ ಬಿಂದುವಿನಲ್ಲಿನ ಮತ್ತೊಂದು ಕುತೂಹಲಕಾರಿಯಾದ ಬಹುಮುಖ್ಯವಾದ ಮಾಹಿತಿಯು ತಮ್ಮ ಜ್ಞಾನಕ್ಕೆ ಲಭ್ಯವಾಗುತ್ತೆ. ಶ್ರೀಚಕ್ರದಲ್ಲಿನ ಅಂತಹ ಬಹು ಮುಖ್ಯವಾದ ಸಂಗತಿಯು ತಿಳಿದ ನಂತರ ಜಗತ್ತಿಗೆ ಅದನ್ನ ತೋರಿಸಲೇಬೇಕೆಂದು ಆದಿಶಂಕರಾಚಾರ್ಯರು ಒಂದು ವಿಗ್ರಹವನ್ನ ಕೆತ್ತಿಸುತ್ತಾರೆ, ಒಂದು ಶ್ರೀಚಕ್ರವನ್ನ ರಚಿಸುತ್ತಾರೆ. ಒಂದು ವಿಗ್ರಹವನ್ನ ಕೆತ್ತಿಸಿದ ನಂತರ, ಒಂದು ಶ್ರೀಚಕ್ರವನ್ನ ರಚಿಸಿದ ನಂತರ ಶಂಕರಾಚಾರ್ಯರು ಈ ಶ್ರೀಚಕ್ರ ಬಿಂದುವಿನ ಮುಂದೆ ಶ್ರೀಚಕ್ರವನ್ನ ಪ್ರತಿಷ್ಠಾಪಿಸಿ ಅದರ ಮೇಲೆ ವಿಗ್ರಹವನ್ನ ಪ್ರತಿಷ್ಠಾಪಿಸುತ್ತಾರೆ. ಹಾಗೆ ಪ್ರತಿಷ್ಠಾಪಿಸಿದ ವಿಗ್ರಹವಾದರೂ ಯಾವುದು, ಯಾರದೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಶ್ರೀಚಕ್ರ ಬಿಂದುವಿನಲ್ಲಿ ಅಂತರ್ಧಾನವಾಗಿ ಅಚ್ಚರಿಗಳನ್ನ ಅದ್ಭುತಗಳನ್ನು ಎದುರಾಗಿಸುತ್ತಿರೋ ತಾಯಿ ಮೂಕಾಂಬಿಕೆ. ಇಲ್ಲಿರುವ ದೇವತೆಯೋ ಮೂಕಾಂಬಿಕಾ, ಇಲ್ಲಿ ಹರಿಯುವ ನದಿಯು ಸೌಪರ್ಣಿಕಾ. ಕೊಲ್ಲೂರಿನಲ್ಲಿರುವ ಶ್ರೀಚಕ್ರ ಬಿಂದುವಿನಲ್ಲಿ ಬಿಂದು ಸ್ವರೂಪಿಯಾಗಿ ನೆಲೆಯಾಗಿರೋ ತಾಯಿ ಮೂಕಾಂಬಿಕೆಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಲಕ್ಷಾದಿಲಕ್ಷ ಜನರು ಅಚ್ಚರಿಗಳನ್ನ ಕಂಡಿದ್ದಾರೆ, ಅದ್ಭುತಗಳನ್ನ ಕಂಡಿದ್ದಾರೆ. ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು. ಮಾತೆ ಕೊಲ್ಲೂರು ಮೂಕಾಂಬಿಕೆಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾದಂತಹ, ಜೀವನಗಳೇ ಬದಲಾದಂತಹ ಲಕ್ಷಾಂತರ ಉದಾಹರಣೆಗಳು ನಮಗೆ ಸಿಗುತ್ತವೆ. ಅಂತಹ ಉದಾಹರಣೆಗಳು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಮೂಡಿಸುತ್ತವೆ. ಆ ಪ್ರಶ್ನೆಯೇ ಹೀಗೂ ಉಂಟೆ. ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಘಟನೆಗಳು ನಡೀತಾ ಇರುತ್ತೆ ಅಲ್ವಾ? ಒಂದು ಕ್ಷಣದಲ್ಲಿ ನಮ್ಮ ದಾರಿನೇ ಬದಲಾಗಿ ಹೋಗಬಹುದು. ಹೌದು, ನಿಜ. ಸಂಗೀತ ದಿಗ್ಗಜ ಇಳೆಯರಾಜ, ಆಮೇಲೆ ಪ್ರಸಿದ್ಧ ನಾಯಕ ಎಂ.ಜಿ. ರಾಮಚಂದ್ರನ್, ಇವರಿಬ್ಬರ ಜೀವನದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಹೇಗೆ ಪ್ರಭಾವ ಬೀರಿತು ಅನ್ನೋದ್ರ ಬಗ್ಗೆ ಆ ಮೂಲದಲ್ಲಿ ವಿವರಿಸಿದ್ದಾರೆ. ಸರಿ. ಸೊ ನಾವು ಇವತ್ತು ಆ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳನ್ನ ಇಷ್ಟು ಆಳವಾಗಿ ನೋಡೋಣ. ಇದು ಆ ವಿಡಿಯೋದ ಒಂದು ವಿಶ್ಲೇಷಣೆ ಅಷ್ಟೇ. ಹೌದು. ಅಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ಅಸಾಧಾರಣ ಯಶಸ್ಸು, ಆಮೇಲೆ ಜೀವನದಲ್ಲಾದ ದೊಡ್ಡ ಬದಲಾವಣೆಗಳನ್ನ ವ್ಯಕ್ತಿಯ ನಂಬಿಕೆ ಜೊತೆ ಮತ್ತೆ ಒಂದು ನಿರ್ದಿಷ್ಟ ಸ್ಥಳದ ಶಕ್ತಿ ಜೊತೆ ಹೇಗೆ ಜೋಡಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಓಕೆ.
ಆ ವಿಡಿಯೋ ಈ ನಂಬಿಕೆಯ ಪರಿಣಾಮವನ್ನ ತೋರ್ಸೋಕೆ ಈ ಉದಾಹರಣೆಗಳನ್ನ ಬಳಸ್ಕೊಂಡಿದೆ. ಸರಿ, ಹಾಗಾದ್ರೆ ಇಳೆಯರಾಜ ಅವರ ಕಥೆಯಿಂದ ಶುರು ಮಾಡೋಣ. ಈ ಮೂಲ ಅವರ ಪಯಣವನ್ನ ಬಹಳ ಚೆನ್ನಾಗಿ ಹೇಳುತ್ತೆ. ತಮಿಳುನಾಡಿನ ಪನ್ನೈಪುರಂನ ಒಂದು ಸಾಮಾನ್ಯ ಕುಟುಂಬದಲ್ಲಿ 1943ರಲ್ಲಿ ಹುಟ್ಟಿದವರು. ಹೌದು. ಅಲ್ಲಿಂದ ಶುರುವಾಗಿ ಸಂಗೀತ ಲೋಕದ ದೊಡ್ಡ ಹೆಸರಾದ ಕಥೆ. ಆರಂಭದಲ್ಲಿ ತುಂಬಾ ಕಷ್ಟಗಳಿತ್ತು. ಧನರಾಜ್ ಮಾಸ್ಟರ್ ಹತ್ರ ವಾದ್ಯ ಕಲಿಯೋಕೆ ಸೇರಿದ್ದು. ಆಮೇಲೆ ಜಿ.ಕೆ. ವೆಂಕಟೇಶ್ ಅವರ ಹತ್ರ ಸಹಾಯಕರಾಗಿ ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿದ್ರಂತೆ. ಹೌದು, ಅಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಸಂಪತ್ತಿಗೆ ಸವಾಲ್ ಸಿನಿಮಾಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಯಾರೇ ಕೂಗಾಡಲಿ ಹಾಡನ್ನ ಹಾಡಬೇಕು ಅಂತ ಇವರೇ ಪಟ್ಟು ಹಿಡಿದ್ರು ಅಂತನೂ ಮೂಲ ಹೇಳುತ್ತೆ. ಹೌದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅವರ ಜೀವನದಲ್ಲಿ ಒಂದು ಮುಖ್ಯವಾದ ತಿರುವು ಬರುತ್ತೆ. ಓ. ಮೊದಲು ಅವರಿಗೆ ದೇವರಲ್ಲಿ ಅಷ್ಟೊಂದು ನಂಬಿಕೆ ಇರ್ಲಿಲ್ವಂತೆ. ಆದರೆ ಯಾರೋ ಸಲಹೆ ಕೊಟ್ರು ಅಂತ ಕೊಲ್ಲೂರಿಗೆ ಓದ್ತಾರೆ. ಕೊಲ್ಲೂರಿಗೆ? ಹೌದು. ಆ ಮೂಲದಲ್ಲಿ ವಿವರಿಸಿರೋ ಹಾಗೆ ದೇವಸ್ಥಾನದೊಳಗೆ ಕಾಲಿಟ್ಟ ತಕ್ಷಣ ಅವರಿಗಾದ ಅನುಭವ ಅದು ತುಂಬಾ ವಿಶಿಷ್ಟವಾಗಿತ್ತಂತೆ. ದೇಹದೊಳಕ್ಕೆ ಏನೋ ಒಂದು ಶಕ್ತಿಯೋ ಆವಾಹನೆಯಾದಂಥ ಅನುಭವ ಆಯಿತು ಅಂತ ಹೇಳಲಾಗಿದೆ. ಒಂದು ದೈವಿಕ ಅನುಭವ ಆದ್ಹಾಗೆ. ಹೌದು. ಮೂಲ ಅದನ್ನೇ ಅವರ ಜೀವನದ ಒಂದು ಪರಿವರ್ತನೆಯ ಕ್ಷಣ ಅಂತ ಹೇಳುತ್ತೆ. ಓ, ಆ ಭೇಟಿ ಆದ್ಮೇಲೆ ಏನಾಯ್ತು ಅಂತ ಮೂಲ ಹೇಳುತ್ತಲ್ಲ, ಅದು ನಿಜಕ್ಕೂ ಗಮನಿಸ್ಬೇಕಾದ್ದು. ಅವರ ಜೀವನನೇ ಬದಲಾಯಿತು ಉಂಟ. ಕ್ಷಣ ಮಾತ್ರದಲ್ಲಿ ವಿಶೇಷವಾದ ಜ್ಞಾನವು, ಕ್ರಿಯಾಶೀಲತೆಯು ತಲೆಗೆ ರವಾನೆಯಾಗಲು ಆರಂಭಿಸಿದ್ದು, ಹೀಗೆ ಹೇಳ್ತಾರೆ. ಅಂದ್ರೆ ಸಡನ್ ಆಗಿ ಒಂದು ಕ್ರಿಯೇಟಿವ್ ಸ್ಪಾರ್ಕ್ ಬಂದ ಹಾಗೆ. ಹೌದು. ತಕ್ಷಣವೇ ಅನ್ನಕಿಳಿ ಅನ್ನೋ ಚಿತ್ರಕ್ಕೆ ಸ್ವತಂತ್ರ ಸಂಗೀತ ನಿರ್ದೇಶಕರಾದ್ರು. ಆಮೇಲೆ ಅವ್ರು ಹಿಂತಿರುಗಿ ನೋಡ್ಲೇ ಇಲ್ಲ. ಹೌದು. ಯಶಸ್ಸಿನ ಮೇಲೆ ಯಶಸ್ಸು. 1997ರಲ್ಲಿ ಒಂದೇ ವರ್ಷದಲ್ಲಿ 57 ಚಿತ್ರಗಳಿಗೆ ಸಂಗೀತ ಕೊಟ್ಟ ದಾಖಲೆ. ಕನ್ನಡಕ್ಕೂ ಬಂದ್ರು, ಮಾತು ತಪ್ಪದ ಮಗ ಚಿತ್ರದ ಮೂಲಕ. ಹೌದು, ಅವರೇ ಹೇಳ್ಕೊಂಡಿದಾರಂತ ಕೂಡ ಈ ವಿಡಿಯೋ ಹೇಳುತ್ತೆ. ತಮ್ಮ ಸಂಗೀತದ ಮೂಲ ಆ ದೇವಿನೇ ಅಂತ. ಹೌದಾ? ಅವರೇ ಹೇಳಿದ್ರಂತೆ, ನಾನು ನುಡಿಸೋಕ್ ಮುಂಚೆ ತಾಯಿ ಮೂಕಾಂಬಿಕೆಯನ್ನ ಕೇಳ್ಕೋತೀನಿ, ನೀನು ಹೇಗೆ ನುಡಿಸ್ತೀಯೋ ನೋಡ್ತೀನಿ ಅಂತ ಹೇಳ್ತೀನಿ, ಆಮೇಲೆ ನನ್ನಲ್ಲೇ ಆಶ್ಚರ್ಯ ಹುಟ್ಟಿಸುವಂತ ಸಂಗೀತ ಹೊರಗ್ಬರುತ್ತೆ. ಓ ವಾವ್. ಇತ್ತೀಚೆಗೆ ಕೂಡ ಸುಮಾರು 4.5 ಕೋಟಿ ರೂಪಾಯಿ ಬೆಲೆಬಾಳ ವಜ್ರದ ಕಿರೀಟವನ್ನ ದೇವಿಗೆ ಅರ್ಪಿಸಿ, ನನ್ನದೇನೂ ಇಲ್ಲ, ಎಲ್ಲ ತಾಯಿಯೇ ಕೊಟ್ಟಿದ್ದು ಅಂದ್ರು ಅಂತ ಮೂಲ ಹೇಳುತ್ತೆ. ಅವರ ನಂಬಿಕೆ ಎಷ್ಟು ಗಟ್ಟಿ ಅನ್ನೋದನ್ನ ಇದು ತೋರಿಸುತ್ತೆ. ನಿಜಕ್ಕೂ ಆಳವಾದ ನಂಬಿಕೆ. ಸರಿ, ಈಗ ಈ ಮೂಲದಲ್ಲಿ ಹೇಳಿರೋ ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಎಂಜಿಆರ್ ಅವರ ಕಡೆ ನೋಡೋಣ. ಎಂ.ಜಿ. ರಾಮಚಂದ್ರನ್. ವಿಡಿಯೋ ಪ್ರಕಾರ ಎಂಜಿಆರ್ ಅವರಿಗೂ ಒಂದು ಕಷ್ಟದ ಸಮಯ ಇತ್ತು. ಸತತವಾಗಿ ಸಿನಿಮಾಗಳು ಸೋಲ್ತಿದ್ವಂತೆ. ಹೌದು, ಫ್ಲಾಪ್ ಆಗ್ತಾ ಇತ್ತು. ಅದರ ಜೊತೆಗೆ ರಾಜಕೀಯದಲ್ಲೂ ಕಷ್ಟ. ಆಗ ತಾನೇ ಅವರು ಡಿಎಂಕೆ ಪಕ್ಷದಿಂದ ಹೊರಗೆ ಬಂದಿದ್ದ ಸಮಯ. ಹೌದು, ಆ ಸಂದರ್ಭದಲ್ಲಿ ಮೂಲ ಏನೇಳುತ್ತೆ ಅಂದ್ರೆ ಅವ್ರಿಗೂ ಯಾರೋ ಸಲಹೆ ಕೊಟ್ರು ಅಂತ ಕೊಲ್ಲೂರಿಗೆ ಬರ್ತಾರೆ. ಅವರು ಕೊಲ್ಲೂರಿಗೆ ಬಂದ್ರು. ಹೌದು. ವಿಡಿಯೋದಲ್ಲಿ ಹೇಳೋ ಪ್ರಕಾರ ಆ ಭೇಟಿ ಆದ್ಮೇಲೆ ರಿಲೀಸ್ ಆದ ಅವರ ಸಿನಿಮಾ ಮಧುರೈ ವೀರನ್ ಇದೆಯಲ್ಲ, ಅದು ದೊಡ್ಡ ಹಿಟ್ ಆಯ್ತಂತೆ. ಭಾರೀ ಯಶಸ್ಸು. ಆ ಯಶಸ್ಸಿಗೆ ಖುಷಿಯಾಗಿ ಮಧುರೈ ಜನ ಅವರಿಗೆ ಸುಮಾರು 1 ಕೆಜಿ ತೂಕದ ಚಿನ್ನದ ಕತ್ತಿಯನ್ನ ಉಡುಗೊರೆಯಾಗಿ ಕೊಟ್ರು ಅಂತ ಮೂಲ ವಿವರಿಸುತ್ತೆ. 1 ಕೆಜಿ ಚಿನ್ನದ ಕತ್ತಿ? ಅದನ್ನ ಎಂಜಿಆರ್ ಏನ್ ಮಾಡಿದ್ರು? ಆ ಕತ್ತಿಯನ್ನ ಅವರು ತಂದು ಕೊಲ್ಲೂರು ಮೂಕಾಂಬಿಕೆಗೆ ಅರ್ಪಿಸಿದ್ರು ಅಂತ ಈ ವಿಡಿಯೋ ಹೇಳುತ್ತೆ. ಆ ದೇವಿಗೆ ಅರ್ಪಿಸ್ತ್ರಾ? ಹೌದು. ಇದರ ನಂತರವೇ ಅವರು ತಮ್ಮದೇ ಆದ ಹೊಸ ಪಕ್ಷ ಕಟ್ಟಿ ಎಲೆಕ್ಷನ್ ಗೆದ್ದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕೊನೆ ಉಸಿರು ಇರೋವರೆಗೂ ಆ ಹುದ್ದೆಯಲ್ಲೇ ಇದ್ರು. ಅಂದ್ರೆ ಅವರ ರಾಜಕೀಯ ಜೀವನದ ದೊಡ್ಡ ಯಶಸ್ಸನ್ನ ಮೂಲ ಈ ಕೊಲ್ಲೂರು ಭೇಟಿಗೆ ಲಿಂಕ್ ಮಾಡುತ್ತೆ. ಹೌದು. ಈ 2 ಕಥೆಗಳಿಗೂ ಕಾರಣ ಕೊಲ್ಲೂರು ಕ್ಷೇತ್ರದ ಶಕ್ತಿ ಅಂತ ಮೂಲ ಪ್ರತಿಪಾದಿಸುತ್ತೆ. ವಿಶೇಷವಾಗಿ ಆ ದೇವಿಯ ವಿಗ್ರಹದ ಪೀಠದ ಕೆಳಗೆ ಒಂದು ಶ್ರೀಚಕ್ರ ಇದೆ ಅಂತ ವಿಡಿಯೋ ಹೇಳುತ್ತೆ. ಶ್ರೀಚಕ್ರ? ಹೌದು. ಅದರಲ್ಲಿ ಸ್ವರ್ಣ ರೇಖೆ ಅಂದ್ರೆ ಬಂಗಾರದ ರೇಖೆ ಇರೋ ಒಂದು ಶಕ್ತಿಶಾಲಿ ಯಂತ್ರ ಅದು ಅಂತ ಮೂಲ ಬಣ್ಣಿಸುತ್ತೆ. ಓ, ಸ್ವರ್ಣರೇಖೆಯೊರು ಶ್ರೀಚಕ್ರ. ಇದ್ರ ಬಗ್ಗೆ ಇನ್ನೂ ಏನಾದ್ರೂ ಹೇಳಿದ್ಯಾ ಮೂಲ? ಹೌದು. ಆದಿಶಂಕರಾಚಾರ್ಯರ ಬಗ್ಗೆ ಒಂದು ಕಥೆನೂ ಹೇಳುತ್ತೆ. ಹೇಳಿ. ಅದರ ಪ್ರಕಾರ ಶಂಕರಾಚಾರ್ಯರು ಈ ಶ್ರೀಚಕ್ರವನ್ನ ಅಂದ್ರೆ ಇಡೀ ಭೂಮಂಡಲದ ಶಕ್ತಿ ಕೇಂದ್ರ, 33 ಕೋಟಿ ದೇವತೆಗಳ ಶಕ್ತಿ ಇರೋ ಆದಿ ಬಿಂದು ಅಂತ ಗುರುತಿಸಿ ಅದರ ಮಹಾಶಕ್ತಿಯನ್ನ ತಿಳಿದು ಅದರ ಮೇಲೆ ಮೂಕಾಂಬಿಕೆಯ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಆ ಶ್ರೀಚಕ್ರದ ಮೇಲೆಯೇ ಮೂಕಾಂಬಿಕೆ ಇರೋದು? ಹೌದು, ಮೂಲದ ಪ್ರಕಾರ. ಆ ಪ್ರತಿಷ್ಠಾಪನೆಯೇ ಆ ಕ್ಷೇತ್ರದ ಶಕ್ತಿಯ ಮೂಲ ಅಂತ ವಿಡಿಯೋ ಸೂಚಿಸುತ್ತೆ. ಅರ್ಥ ಆಯ್ತು.
ಸೊ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಯೂಟ್ಯೂಬ್ ವಿಡಿಯೋ ಮೂಲ ಏನ್ ಮಾಡುತ್ತೆ ಅಂದ್ರೆ ಎಳೈರಾಜ ಮತ್ತು MGR ಅವರ ಜೀವನದ ದೊಡ್ಡ ಬದಲಾವಣೆಗಳನ್ನ, ಅವರ ಕೊಲ್ಲೂರು ಮೂಕಾಂಬಿಕೆ ಮೇಲಿನ ನಂಬಿಕೆ ಮತ್ತು ಆ ಕ್ಷೇತ್ರದ ಶಕ್ತಿಗೆ ನೇರವಾಗಿ ಸಂಬಂಧ ಕಲ್ಪಿಸಿ ಹೇಳುತ್ತೆ. ನಂಬಿಕೆ ಮತ್ತು ಸ್ಥಳದ ಮಹತ್ವದ ಬಗ್ಗೆ ಇದು ಒಂದು ಗಟ್ಟಿಯಾದ ನಿರೂಪಣೆ ಕೊಡುತ್ತೆ. ಹೌದು, ಖಂಡಿತ. ಹಾಗಾಗಿ ಈ ಮೂಲ ಪ್ರಸ್ತುತಪಡಿಸೋ ಮುಖ್ಯ ವಿಚಾರ ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದ ಶಕ್ತಿ, ಅದರ ಮೇಲಿನ ನಂಬಿಕೆ ವ್ಯಕ್ತಿಗಳ ಜೀವನದಲ್ಲಿ ಹೇಗೆ ದೊಡ್ಡ ಯಶಸ್ಸಿಗೆ ಕಾರಣ ಆಗಬಹುದು ಅನ್ನೋದು. ಹೌದು, ಆ ಶ್ರೀಚಕ್ರ ಮತ್ತು ಆದಿಶಂಕರರ ಪ್ರತಿಷ್ಠಾಪನೆಯ ಕಥೆ ಇದೆಲ್ಲ ಆ ಶಕ್ತಿಯ ಮೂಲ ಅನ್ನೋ ನಂಬಿಕೆಯನ್ನ ಈ ಮೂಲ ಆಧರಿಸಿದೆ. ಈ ಮೂಲದಲ್ಲಿ ವಿವರಿಸಿದ ಈ ಕಥೆಗಳನ್ನೆಲ್ಲ ಕೇಳಿದ್ಮೇಲೆ ಒಂದು ಯೋಚನೆ ಬರುತ್ತೆ. ವ್ಯಕ್ತಿಯ ನಂಬಿಕೆಗೂ ಅವರಿಗೆ ಅನಿರೀಕ್ಷಿತವಾಗಿ ಸಿಗೋ ಸ್ಫೂರ್ತಿಗೂ ಇರೋ ಆಳವಾದ ಸಂಬಂಧ ಇದೆಯಲ್ಲ, ಅದು ಈ ಕಥೆಗಳಲ್ಲಿ ಹೇಳಿದ ಹಾಗೆ ನಿಜವಾಗಿಯೂ ಒಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸೋ ಶಕ್ತಿ ಹೊಂದಿದ್ಯಾ? ಇದು ನಿಜಕ್ಕೂ ನೀವು ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಷಯ ಅಲ್ವಾ, ನಂಬಿಕೆಯ ಶಕ್ತಿ ಎಂಥದ್ದು ಅನ್ನೋದರ ಬಗ್ಗೆ.